ಎಸ್ ಕೊಲೆ ಕೇಸ್ನಲ್ಲಿ ಈಗ ಜೀವಾವಧಿ ಶಿಕ್ಷೆಯನ್ನ ಕೋರ್ಟ್ ಪ್ರಕಟ ಮಾಡಿರುವಂತದ್ದು 17 ಜನ ಆರೋಪಿಗಳಿಗೆ ಗಳಗಳ ಅಂತ ಕಣ್ಣೀರಿಡ್ತಾ ಇದ್ದಾರೆ ವಿನಯ್ ಕುಲಕರ್ಣಿ. ಎಸ್ ಇನ್ನು ಇದೇ ವಿಚಾರವಾಗಿ ನಮ್ಮ ರಾಜ್ ನೆಟ್ವರ್ಕ್ ನ ಗ್ರೂಪ್ ಎಡಿಟರ್ ಚಂದನ್ ಶರ್ಮಾ ಸರ್ ಹೆಚ್ಚಿನದಾಗಿ ಮಾತನಾಡ್ತಾ ಹೋಗ್ತಾರೆ. ಎಸ್ ಚಂದನ್ ಸರ್, ಕೊನೆಗೂ ಕೂಡ ತಪ್ಪು ಮಾಡಿದಂಥವ್ರು ಶಿಕ್ಷೆ ಅನುಭವಿಸಬೇಕು. ಅದು ಯಾವ ಪ್ರಭಾವಿ ವ್ಯಕ್ತಿ ಆಗಿರ್ಲಿ, ನ್ಯಾಯ ಅಂತ ಬಂದಾಗ ನ್ಯಾಯ ಸಿಕ್ಕೇ ಸಿಗತ್ತೆ. ತಪ್ಪಿಗೆ ಅಂದ್ರೆ ಉಪ್ಪು ತಿಂದವನು ನೀರು ಕುಡಿಲೇಬೇಕು ಅನ್ನುವಂಥದ್ದು ಸಾಬೀತಾಗಿದೆ ಅಂತ ಅನ್ಸುತ್ತೆ. ಇದ್ರ ಬಗ್ಗೆ ಹೆಚ್ಚಿನದಾಗಿ ಹೇಳ್ತಾ ಹೋಗೋದಾದ್ರೆ ಸರ್. ಅಬ್ಸಲ್ಯೂಟ್ಲಿ ಗಾಯತ್ರಿ, ಪರಮ ಕಳ್ಳ, ನೀಚ, ಅಧಮ, ನಾಲಾಯಕ್ಕು, ರೌಡಿ, ಕಂತ್ರಿ, ಲಫಂಗ, ಯಾವ ಹೆಸರಲ್ಲಿ ಕರೆದ್ರೂ ಕೂಡ ಈ ಪರಮ ನೀಚನಿಗೆ ಈ ವಿನಯ್ ಕುಲಕರ್ಣಿ ಅನ್ನುವ ಯಾವ ಪ್ರಾಣಿಗೂ ಹೋಲಿಕೆ ಮಾಡಲಾಗದಂಥ ಮನುಷ್ಯನೂ ಕೂಡ ಅಂತ ಕರೆಸ್ಕೊಳ್ಳೋಕ್ಕೆ ಯೋಗ್ಯತೆ ಇಲ್ಲದಂಥವನಿಗೆ ಇವತ್ತು ಯಾವುದೂ ಕಡಿಮೆ ಆಗೋದಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ನನ್ನ ಮೊದಲ ಅಭಿಪ್ರಾಯ. ನೋಡಿ, ಇವನು ಕೊಲೆ ಮಾಡಿಬಿಟ್ಟ ನಂತರದಲ್ಲಿ ಊರಲ್ಲೆಲ್ಲ ನಾನು ಬಹಳ ಸಾಚ, ನನಗೆ ಬಾಯಲ್ಲಿ ಬೆರಳಿಟ್ರೆ ಚೀಪದಲ್ಲ, ಬೆರಳು ಅಂತಾನೂ ಗೊತ್ತಾಗಲ್ಲ ಅಂತ ಹೇಳ್ಕೊಂಬರ್ತಾನೆ ಊರಲ್ಲೆಲ್ಲ. ಇಂಥವನು ಶಾಸಕನಾಗ್ತಾನೆ, ಇಂಥವ್ನು ನನ್ನ ಊರಲ್ಲಿರೋರೆಲ್ಲ ಮೆರೆಸ್ತಾರೆ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುತ್ತೆ, ಈಗಿರುವ ಮಾನ್ಯ ಗೃಹ ಸಚಿವರೇ ಆಗ್ಲೂ ಕೂಡ ಗೃಹ ಸಚಿವರಾಗಿರ್ತಾರೆ. ಇವನು ಎಂಥ ಖದೀಮ ಮತ್ತು ಫಟಿಂಗ ಅಂತಂದ್ರೆ, ಕೊಲೆ ಮಾಡಿದ ನಂತರದಲ್ಲಿ ಊರಲ್ಲಿರೋ ಮೀಡಿಯಾಗಳನ್ನೆಲ್ಲ ಕರೆದ್ಬಿಟ್ಟು ಬೈಟ್ ಕೊಡ್ತಾನೆ. ಅಯ್ಯಯ್ಯೋ ನನಗೇನು ಗೊತ್ತಿಲ್ಲ ಇದ್ರ ಬಗ್ಗೆ ಅಂತ ಹೇಳಕ್ಕೆ ಶುರು ಮಾಡ್ಕೊಳ್ತಾನೆ. ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ಇರಲಿ, ಆ ಕೇಸ್ನ ಬಗ್ಗೆ ನಾನು ಮಾತನಾಡ್ತೇನೆ. ಆದರೆ ಕೊನೆಗೆ CBI ಎಂಟ್ರಿ ಕೊಟ್ಟ ನಂತರದಲ್ಲಿ ಈ ಪ್ರಕರಣ ಒಂದು ಹಂತಕ್ಕೆ ಬಂದು ಇವತ್ತು ನಿಂತ್ಕೊಂಡಿದೆ ಅನ್ನೋದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ. ಈ ಕಳ್ಳ ವಿನಯ್ ಕುಲಕರ್ಣಿ ಏನಿದ್ದಾನೆ, ಇವನಿವಾಗ ಮಾಜಿ ಶಾಸಕನಾಗ್ತಾನೆ ಮತ್ತು ಡಿಸ್ಕ್ವಾಲಿಫೈಡ್ ಶಾಸಕನಾಗ್ತಾನೆ. ಇವನು ಕಳ್ಳ, ಇವನಿಗೆ ಜೀವಾವಧಿ ಶಿಕ್ಷೆಯನ್ನ ಇವಾಗ ವಿಧಿಸಲಾಗಿದೆ. ಈ ಮುಂಚೆ ಲೈಫ್ ಇಂಪ್ರಿಸನ್ಮೆಂಟ್ ಅಂತಂದ್ರೆ 14 ವರ್ಷಗಳ ಕಾಲದ ಶಿಕ್ಷೆ ಅಂತ ಮಾತ್ರ ಭಾರತದ ದಂಡ ಸಂಹಿತೆಯಲ್ಲಿ IPCಯಲ್ಲಿ ಇತ್ತು. ಆದರೆ ಇವಾಗ IPC ಇಲ್ಲ, ಇವಾಗ ಭಾರತೀಯ ನ್ಯಾಯ ಸಂಹಿತೆ ಬಂದಿದೆ. ಆದರೆ ಈ ಪ್ರಕರಣದಲ್ಲಿ ಈತನ ಮೇಲೆ ಇದ್ದಿದ್ದು 302 302 ಮರ್ಡರ್, ಅದರ ಜೊತೆಗೆ 143 147 148 IPC. ಅದೇನು ಅಂತಂದ್ರೆ ಗುಂಪು ಸೇರ್ಕೊಂಡು ಕೊಲೆ ಮಾಡೋದು. ಅದರ ಜೊತೆಗೆ ಇವನ ಮೇಲೆ ಇದ್ದಿದ್ದು ಮತ್ತೊಂದು ಪ್ರಕರಣ ಯಾವುದು ಅಂತಂದ್ರೆ IPC ಇಂಡಿಯನ್ ಪೀನಲ್ ಕೋಡ್ 201, ಅದು ಸಾಕ್ಷಿ ನಾಶಕ್ಕೆ ಊರವ್ರ ಜೊತೆ ಎಲ್ಲ ಸೇರ್ಕೊಂಡು ಪ್ರಯತ್ನ ಪಡೋದು. ಮತ್ತೊಂದು ಏನು ಅಂತಂದ್ರೆ 195A ಇವನ ಮೇಲೆ ಇದ್ದಂತ ಪ್ರಕರಣ. ಆ 195A ಯಾವುದು ಅಂತಂದ್ರೆ ಎಲ್ಲರ ಜೊತೆಗೆ ಸೇರ್ಕೊಂಡು ಯಾರ್ಯಾರು ಸಾಕ್ಷಿಗಳು ಅಂತಿದ್ದಾರೆ ಅವ್ರನ್ನ ಬೆದರಿಕೆ ಹಾಕೋದು, ಅವ್ರಿಗೆ ಹೆದರಿಸೋದು. ಏಯ್, ನೀನು ಸಾಕ್ಷಿ ಏನಾದರೂ ನೋಡ್ಬಿಟ್ರೆ ನಾನು ಹಂಗೆ ಮಾಡ್ತೀನಿ ಕಣೋ, ನಿನಗೆ ಹಿಂಗೆ ಮಾಡ್ತೀನಿ ಕಣೋ ಅಂತ ಹೇಳೋದು. ಇದೆಲ್ಲವೂ ಕೂಡ ಈತನ ಮೇಲೆ ಇದ್ದಂಥ ಅತ್ಯಂತ ಘನ ಗಂಭೀರವಾದಂಥ ಪ್ರಕರಣಗಳು. ಇನ್ನೊಂದು IPC 120B 120B ಕೂಡ ಇವನ ಮೇಲೆ ದಾಖಲಾಗಿತ್ತು. ಆ 120B ಯಾವುದು ಅಂತಂದ್ರೆ ಕ್ರಿಮಿನಲ್ ಒಳಸಂಚು ಅಥವಾ ಕ್ರಿಮಿನಲ್ ಕಾನ್ಸ್ಪಿರಸಿ. 19 ಜನ ಆರೋಪಿಗಳಿದ್ರು. ಇದರಲ್ಲಿ 20 ಮತ್ತು 21 ಆರೋಪಿಗಳು ಏನಿದ್ದಾರೆ ಅವರನ್ನ ನಿರ್ದೋಷಿಗಳು ಅಂತ ಇಲ್ಲಿ ಬಿಡಲಾಗಿದೆ. ಇನ್ನೆರಡು ಆರೋಪಿಗಳನ್ನ ಮಾಫಿ ಸಾಕ್ಷಿ ಅಂತ ಪರಿಗಣನೆಗೆ ತೆಗೆದುಕೊಳ್ಳಲಾಗಿದೆ. ಇನ್ ಟೋಟಲ್ 17 ಜನ ಏನಿದ್ರು ಅಪರಾಧಿಗಳು, ಕಳ್ಳರು. ಆ ಎಲ್ಲ ಕಳ್ಳರು, ದಗಲ್ಬಾಜಿಗಳು, ನೀಚರಾರಿದ್ದಾರೆ, ಕೊಲೆಗಡಕರಾರಿದ್ದಾರೆ. ಅವರೆಲ್ಲರಿಗೂ ಕೂಡ ಇವತ್ತು ಜೀವಾವಧಿ ಶಿಕ್ಷೆಯನ್ನ ಪ್ರಕಟ ಮಾಡಲಾಗಿದೆ. ಇನ್ನೊಂದು ಬಹಳ ಇಂಪಾರ್ಟೆಂಟ್ ವಿಷಯ ಏನು ಅಂತಂದ್ರೆ, ಇವನು ಎಂತ ಕಳ್ಳ ಇದ್ದ ಅಂತಂದ್ರೆ ವಿನಯ್ ಕುಲಕರ್ಣಿ ಅನ್ನೋನು ಆಗಿನ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು, ಇವನು ಶಾಸಕನಾಗಿರ್ತಾನೆ. ಯೋಗೇಶ್ ಗೌಡ ಪಂಚಾಯತ್ನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದ್ದಾನೆ ಅನ್ನೋದು ಇವನಿಗೆ ಗೊತ್ತಾಗೋಗ್ಬಿಡುತ್ತೆ. ಅದರ ಜೊತೆಗೆ ಮುಂದಿನ ಹಂತದಲ್ಲಿ ನನ್ನ ಗ್ರಾಮೀಣ ಕ್ಷೇತ್ರದಲ್ಲಿ ಯೋಗೇಶ್ ಗೌಡ ನನಗೆ ಬಹಳ ದೊಡ್ಡ ಥ್ರೆಟ್ ಆಗಬಹುದು ಅಂತ ಇವನಿಗೆ ಅನ್ಸುತ್ತೆ. ಆ ಸಂದರ್ಭದಲ್ಲಿ ಏನ್ ಮಾಡ್ತಾನೆ, ಇವನು ಕೊಲೆ ಸಂಚು ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಆ ಕೊಲೆ ಸಂಚು ಮಾಡೋದಕ್ಕೆ ಪ್ರಯತ್ನ ಪಟ್ಟಾಗ ಯೋಗೇಶ್ ಗೌಡನ ಹೆಂಡತಿ ಏನ್ ಮಾಡ್ತಾರೆ ಅಂತಂದ್ರೆ, ಆಗ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ತಗೊಳ್ಳಿ, ನನ್ನ ಗಂಡನ ಪ್ರಾಣಕ್ಕೆ ಕುತ್ತಿದೆ ಅಂತ ಅವರು ಹೇಳ್ತಾರೆ. ಆ ಸಂದರ್ಭದಲ್ಲಿ ಆ ಹೆಣ್ಣು ಮಗಳ ಮಾತನ್ನೂ ಕೂಡ ಕೇಳಿಸ್ಕೊಳ್ದೇ ಇದ್ದಂತ ಮತ್ತೊಬ್ಬ ಪೊಲೀಸ್ ಇಲಾಖೆಗೆ ಇವತ್ತು ನಿಜಕ್ಕೂ ಕೂಡ ಕಪ್ಪು ಚುಕ್ಕೆ ಆದಂತ ಇನ್ನೊಬ್ಬ ಕಳ್ಳ ಯಾವನು ಅಂತಂದ್ರೆ ಅವನ ಹೆಸರು ಟಿಂಗ್ರೀಕರ್ ಅಂತ. ಅವನು ಏನು ಮಾಡ್ತಾನೆ, 4 ಸಲ ಅಲ್ಲ 6 ಸಲ ಯೋಗೇಶ್ ಗೌಡ ಅವರ ಮಡದಿಯನ್ನ ಹೋಗಮ್ಮ ಇದೇನು ದೊಡ್ಡ ಕೇಸ, ಸುಖ ಸುಮ್ಮನೆ ಬಂದ್ಬಿಟ್ಟು ಟೈಮ್ ಪಾಸ್ ಮಾಡ್ತೀರಾ ನೀವು ಅಂತ ಅಂದ್ಬಿಟ್ಟು ಅವರನ್ನ ಆಚೆ ಕಡೆ ಕಳಿಸ್ತಾನೆ. ನಂತರದಲ್ಲಿ 7ನೇ ಸಲವೂ ಕೂಡ
ಆ ಹೆಣ್ಣುಮಗಳು ಯೋಗೇಶ್ ಗೌಡ ಅವರ ಮಡದಿ ಪೊಲೀಸ್ ಕಂಪ್ಲೇಂಟ್ ಕೊಡೋದಕ್ಕೆ ಮುಂದಾದಾಗ ಸುಮ್ಮನೆ ಅದೇನೋ ಪೇಪರಲ್ಲಿ ಬರ್ಕೊಂಡು ಅಡಿಲಿಟ್ಕೊಂಡ್ರು ಅಂತಾರಲ್ಲ, ಆ ರೀತಿಯಲ್ಲಿ ಒಂದು ಕಂಪ್ಲೇಂಟ್ನ ಸುಮ್ಮನೆ ಕಾಟಾಚಾರಕ್ಕೆ ತಗೊಳ್ತಾನೆ ಇವನು ಟಿಂಗ್ರಿಕರ್ ಅನ್ನುವಂಥ ಪೊಲೀಸು. ಅದರಲ್ಲಿ ಏನು ಬರ್ಕೊಳ್ತಾನೆ ಅಂತಂದರೆ, ಅವನು ಏನಿಲ್ಲ, ರಾಜಕೀಯ ದ್ವೇಷ ಇದೆ, ಒಂದು ಸ್ವಲ್ಪ ಜನ ಏನೋ ಹಿಂದೆ ಮುಂದೆ ಓಡಾಡ್ತಾ ಇದ್ದಾರೆ ಯೋಗೇಶ್ ಗೌಡನ ಹಿಂದೆ ಅಂತ. ಆ ಸಂದರ್ಭದಲ್ಲೂ ಕೂಡ ಟಿಂಗ್ರಿಕರ್ ಅನ್ನುವಂಥ ಆ ಪೊಲೀಸ್ ಏನಿದ್ದಾನೆ ಅವನು ಯಾವ ಕಾರಣಕ್ಕೂ ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಳ್ಳೋದಿಲ್ಲ. ಇನ್ನೊಂದು ವಿಷಯ ನಾನು ನಿಮ್ಗೆ ಹೇಳ್ತೇನೆ, ಈ ವಿನಯ್ ಕುಲಕರ್ಣಿ ಅಂತಂದರೆ ಇಡೀ ಧಾರವಾಡದ ಮತ್ತು ಹುಬ್ಬಳ್ಳಿಯಲ್ಲಿದ್ದಂಥ ಅನೇಕ ಜನ ಪೊಲೀಸರು, ಎಲ್ಲರೂ ಅಲ್ಲ ಅನೇಕ ಜನ ಪೊಲೀಸರು ಈ ವಿನಯ್ ಕುಲಕರ್ಣಿಯ ಬೂಟ್ ನೆಕ್ಕೊಂಡು ಕೂತ್ಕೊಂಡಿದ್ರು ಸುಮಾರು ಜನ. ಎಲ್ಲರೂ ಅಂತ ನಾನು ಹೇಳ್ತಾ ಇಲ್ಲ, ಸುಮಾರು ಜನ, ಆಯ್ತಾ. ತುಂಬಾ ದೊಡ್ಡ ದೊಡ್ಡ ಪೊಲೀಸರು, ವರಿಷ್ಠರು, ಹಿರಿಯರು, ಪಾಪ ಬಹಳ ಪ್ರಾಮಾಣಿಕರು ಬಹಳ ಜನ ಇದ್ದಾರೆ. ಆದರೆ ಕೆಲವು ಪೊಲೀಸರು ಈ ವಿನಯ್ ಕುಲಕರ್ಣಿಗೆ ಹೆದರ್ಕೊಂಡು ಇವನು ಕೊಡುವ ಬಕ್ಷೀಸನ್ನ ತಿನ್ಕೊಂಡು ಇವನು ಹಾಕೋ ಎಂಜಿಲ್ ಕಾಸನ್ನು ನೆಕ್ಕೊಂಡು ಕೂತಿದ್ರು. ಅಂಥದ್ರಲ್ಲಿ ಟಿಂಗ್ರಿಕರ್ ಕೂಡ ಒಬ್ಬ. ಈ 2016ನೇ ಇಸ್ವಿಯಲ್ಲಿ ಈ ಕೊಲೆ ಸಂಚು ಮಾಡುವುದಕ್ಕೆ ವಿನಯ್ ಕುಲಕರ್ಣಿ ಮುಂದಾದಾಗ ಯೋಗೇಶ್ ಗೌಡನನ್ನ ನೀವು ನಂಬ್ತಿರೋ ಬಿಡ್ತಿರೋ, ಇದು ಯಾವುದೋ ಅಂಟಾರ್ಟಿಕಾದಲ್ಲೋ ಮೆಕ್ಸಿಕೋದಲ್ಲೋ ಆಫ್ರಿಕಾದಲ್ಲೋ ನಡೆದಂಥ ಘಟನೆಯಲ್ಲ, ಅಥವಾ ನಾವು ಯಾವುದೋ ಬೇರೆ ಇನ್ನೊಂದು ರಾಜ್ಯ ತೋರಿಸಿ ಮಾತನಾಡ್ತಾ ಇಲ್ಲ. ಇದು ಧಾರವಾಡದಲ್ಲಿ ನಡೆದಂಥ ಘಟನೆ. ಅವನು ಏನು ಮಾಡ್ತಾನೆ ವಿನಯ್ ಕುಲಕರ್ಣಿ, ಎಲ್ಲ ಪೊಲೀಸರನ್ನ ಒಟ್ಟಾಕುತ್ತಾನೆ. ಕೊಲೆ ಮಾಡೋ ಹಿಂದಿನ ದಿನ ಅವನ ಗೆಸ್ಟ್ ಹೌಸ್ನಲ್ಲಿ, ಅವನ ಫಾರ್ಮ್ ಹೌಸ್ನಲ್ಲಿ ಒಟ್ಟಾಕೊಂಡು ಪೊಲೀಸರ ಜೊತೆಗೆ ಈ ಟಿಂಗ್ರಿಕರ್ ಜೊತೆಗೆ ಸೇರ್ಕೊಂಡು ಕೊಲೆ ಮಾಡೋದು ಹೇಗೆ ಅಂತ ಪ್ಲಾನ್ ಮಾಡ್ತಾನೆ. ಮರ್ಡರ್ ಮಾಡೋದು ಹೆಂಗೆ ಅಂತ ಪ್ಲಾನ್ ಮಾಡ್ತಾನೆ. ಮರ್ಡರ್ ಮಾಡೋದು ಹೆಂಗೆ ಅಂತ ಪ್ಲಾನ್ ಮಾಡಿಕೊಟ್ಟಿದ್ದನ್ನು ಹೇಳ್ಕಟ್ಟಿರೋದೆ ಈ ಚನ್ನಕೇಶವ ಟಿಂಗ್ರಿಕರ್ ಅನ್ನುವ A19 ಆರೋಪಿ. ಐ ಆಮ್ ಸಾರಿ, ಕೊಲೆಗಡಕ ಅಪರಾಧಿ. ನನಗೆ ಯಾಕೆ ಬಾಯಲ್ಲಿ ಆರೋಪಿ ಅಂತ ಬರ್ತಾ ಇದೆ ಅಂತ ಇನ್ನೂ ಕೂಡ ಗೊತ್ತಿಲ್ಲ. ಐ ಬೆಗ್ ಯುವರ್ ಪಾರ್ಡನ್. ಓಕೆ, ಅಪರಾಧಿ ಈ ಕೊಲೆಗಡಕ. ಅಲ್ಲಿ ತನಕವೂ ಕೂಡ ಈ ಪ್ರಕರಣ ಯಾವ ಹಂತಕ್ಕಿತ್ತು ಅಂತಂದ್ರೆ, ಇದೇನೋ ಒಂದು ಪ್ರಕರಣನೇನ್ರಿ ಅನ್ನೋ ಥರದಲ್ಲಿ ಜನ ಮಾತಾಡ್ಕೊಳ್ಳೋಕ್ಕೆ ಶುರು ಮಾಡ್ಕೊಂಡಿದ್ರು. ಆದರೆ ಯಾವಾಗ ಯೋಗೇಶ್ ಗೌಡನ ಕೊಲೆ ಆಗತ್ತೆ, ಆ ಕೊಲೆಯೂ ಕೂಡ ನಾವಿಲ್ಲಿ ಆಲೋಚನೆ ಮಾಡಬೇಕಾಗಿರುವ ಆಯಾಮಗಳು ಬಹಳ ಇದ್ದಾವೆ. ಯಾಕೆಂತಂದ್ರೆ ಯೋಗೇಶ್ ಗೌಡನಿಗೆ ಗೊತ್ತಿರುತ್ತೆ ನನ್ನ ಮೇಲೆ ಏನೋ ಆಗ್ತಾ ಇದೆ ಪಿತೂರಿ, ನನ್ನ ಹಿಂದೆ ಯಾರೋ ಒಂದಿಷ್ಟು ಜನ ಬರ್ತಾ ಇದ್ದಾರೆ, ನಾನು ಏನೋ ಆಗಿಬಿಡ್ಬೋದು ನಾಳೆ ಅನ್ನೋ ಥರದಲ್ಲಿ ಯೋಗೇಶ್ ಗೌಡನಿಗೆ ಗೊತ್ತಿರುತ್ತೆ. ಅವಾಗ ಯೋಗೇಶ್ ಗೌಡ ಏನು ಮಾಡ್ತಾ ಇರ್ತಾನೆ ಆ ಸಂದರ್ಭದಲ್ಲಿ, ಅವನು ಮನೆ ಬಿಟ್ಟರೆ ಜಿಮ್ಮು ಮನೆ ಜಿಮ್ಮು ಇಷ್ಟು ಬಿಟ್ಟು ಅವನು ಬೇರೆ ಎಲ್ಲೂ ಕೂಡ ಹೋಗ್ತಾ ಇರೋದಿಲ್ಲ. ಯಾಕಂದ್ರೆ ಅವನಿಗೆ ಪ್ರಾಣ ಭಯ ಇರೋದು ಬಹಳ ಸ್ಪಷ್ಟ ಇರುತ್ತೆ, ಅವನಿಗೆ ಹೆದರಿಕೆ ಕೂಡ ಇರುತ್ತೆ. ಅದನ್ನು ಕಾದು ನೋಡಿದಂಥವರು ಅವನನ್ನು ಸತತವಾಗಿ 13 ದಿನಗಳ ಕಾಲ ಫಾಲೋ ಮಾಡ್ತಾರೆ. ಅವನ್ನ ಎಷ್ಟು 13 ದಿನಗಳ ಕಾಲ ಫಾಲೋ ಮಾಡ್ತಾರೆ. ಅವನನ್ನು ಫಾಲೋ ಮಾಡಿದ್ಮೇಲೆ ಅವನ ಪ್ಯಾಟ್ರನ್, ಅವನ ಲಿವಿಂಗ್ ಪ್ಯಾಟ್ರನ್ ಏನಿದೆ ಆ ಲಿವಿಂಗ್ ಪ್ಯಾಟ್ರನ್ ಅನ್ನು ಗಮನಿಸ್ತಾರೆ. ಓ, ಇವನು ಮನೆಗೆ ಬರ್ತಾನೆ, ಮನೆಗೆ ಬಿಟ್ಟರೆ ಜಿಮ್ಗೆ ಹೋಗ್ತಾನೆ ಅಂದ್ಬಿಟ್ಟು ಇವನ ಮುಹೂರ್ತನ ಅವ್ರು ಫಿಕ್ಸ್ ಮಾಡೋದು, ಯೋಗೇಶ್ ಗೌಡನ ಮುಹೂರ್ತನ ಫಿಕ್ಸ್ ಮಾಡೋದು. ಈ ಕಳ್ಳ, ಈ ಸೋಕಾಳ್ ಶಾಸಕನಾಗಿದ್ದಂಥ ಲಫಂಗ ಇದಾನಲ್ಲ ಇವನು, ಈ ವಿನಯ್ ಕುಲಕರ್ಣಿ, ಇವನು ಫಿಕ್ಸ್ ಮಾಡೋದು ಜಿಮ್ನಲ್ಲಿ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾನು ಯಾಕೆ ಇಷ್ಟು ಹೊಟ್ಟೆ ಉರ್ಕೊಂಡು ನೋವಿನಿಂದ ಹೇಳ್ತಾ ಇದ್ದೀನಿ ಅಂತಂದರೆ, ಶಾಸಕನಾಗಿರೋನು, ಶಾಸನ ಬರಿಬೇಕಾಗಿರೋನು, ಕಾನೂನು ತರಬೇಕಾಗಿರೋನು, ಜನರ ಹಿತ ರಕ್ಷಣೆಗೆ ಇರಬೇಕಾಗಿರೋನು, ಜನರನ್ನ ಕಾಪಾಡ್ಕೊಳ್ಬೇಕಾಗಿರೋನು, ಜನರಿಗೆ ನಾನು ಅಭಯ ಹಸ್ತ ಕೊಡ್ತೀನಿ ಅಂತ ಇರಬೇಕಾಗಿರೋನು, ಜನರ ನೋವು, ದುಗುಡ, ದುಮ್ಮಾನ, ಸಂಕಷ್ಟ, ಆತಂಕ ಎಲ್ಲದಕ್ಕೂ ಕೂಡ ಧ್ವನಿಯಾಗಬೇಕಾಗಿದ್ದಂಥ ಸೋಕಾಳ್ ಶಾಸಕ ಅಂತ ಕರೆಸ್ಕೊಂಡಿದ್ದವನು ಒಂದು ಕೊಲೆ ಮಾಡೋದಕ್ಕೆ ಸುಪಾರಿ ಕೊಡ್ತಾನೆ ಅಂತಂದ್ರೆ, ಇದಕ್ಕಿಂತ ದೊಡ್ಡ ಹೇಯವಾದಂಥ ಪ್ರಜಾಪ್ರಭುತ್ವಕ್ಕೆ ಮಾರಕವಾದಂಥ ಕೃತ್ಯ ಬೇರೆ ಇನ್ನೊಂದು ಇಲ್ಲ. ಅದಕ್ಕೋಸ್ಕರನೇ ನನಗೆ ಇವತ್ತು ಇಷ್ಟು ಸಿಟ್ಟು ಬರ್ತಾ ಇದೆ, ಇಷ್ಟು ಹೊಟ್ಟೆ ಉರಿದೋಗ್ತಾ ಇದೆ. ಅದಾದ್ಮೇಲೆ ಏನಾಗುತ್ತೆ, 2016ನೇ ಇಸ್ವಿಯಲ್ಲಿ ಯಾವ ಸರ್ಕಾರ ಇರುತ್ತೆ? ಕಾಂಗ್ರೆಸ್ ಸರ್ಕಾರ ಇರುತ್ತೆ. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕೊಲೆ ನಡೆದ ನಂತರದಲ್ಲಿ CBI ಕೊಡಬೇಕು. ಯಾಕೆ ಕೊಡಬೇಕು CBIಗೆ? ಬೇಡ, ನಮ್ಮ CID ಚೆನ್ನಾಗಿದೆ, ಬೇಡ ನಮ್ಮ ಪೊಲೀಸ್ ವ್ಯವಸ್ಥೆ ಚೆನ್ನಾಗಿದೆ ಅಂತೆಲ್ಲ ಮಾತಾಡ್ಕೊಳ್ಳೋಕೆ ಶುರು ಮಾಡ್ತಾರೆ. 2018ನೇ ಇಸ್ವಿಯಲ್ಲಿ ಕೂಡ ಕುಮಾರಸ್ವಾಮಿ ಅವರ ನೇತೃತ್ವದ ಈ ಮೈತ್ರಿಕೂಟ, ಶತ್ರುಕೂಟನೋ ಏನೋ ಇರುತ್ತಲ್ಲ, ಆ ಕೂಟ ಒಂದು ಬರ್ತದೆ, ಕಾಂಗ್ರೆಸ್ ಮತ್ತು JDSನ ಒಂದು ಕೂಟ ಇರುತ್ತೆ. 2018ರ ಸಂದರ್ಭದಲ್ಲಿ ಆಪರೇಷನ್ ಕಮಲಕ್ಕೆ ಒಳಗಾಗುವಂಥ ಆ ಮೈತ್ರಿಕೂಟ ಬಿದ್ದೋಗತ್ತೆ. ಯಡಿಯೂರಪ್ಪನವರು ತಕ್ಷಣದಲ್ಲಿ 2019ರ ಮಧ್ಯಭಾಗದಲ್ಲಿ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸ್ತಾರೆ. ಅದಾದ ನಂತರದಲ್ಲಿ ಇಮಿಡಿಯೇಟ್ಲಿ ಮಾಡುವಂಥ ಮೊಟ್ಟ ಮೊದಲ ಕೆಲಸ ಯಾವುದು ಅಂತಂದರೆ, ಬಿಜೆಪಿ ನೇತೃತ್ವದ ಕರ್ನಾಟಕದಲ್ಲಿರುವಂತಹ ಸರ್ಕಾರ ಏನು ಮಾಡುತ್ತೆ ಅಂತಂದರೆ, ಇದನ್ನು ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ಗೆ ಒಳಪಡಿಸ್ತಾರೆ. ಇಲ್ಲಿ ಗಮನಿಸಬೇಕಾಗಿರೋ ಪ್ರಕರಣ ಮತ್ತು ವಿಚಾರ ಏನು ಅಂತಂದರೆ, ಸತತವಾಗಿ
8 ವರ್ಷಗಳ ಕಾಲ ತನಿಖೆ, ಚರ್ಚೆ ಮತ್ತು ವಿಚಾರಣೆಯನ್ನು ನಡೆಸಿದಂಥ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಕೊನೆಗೆ ದೋಷಾರೋಪ ಪಟ್ಟಿಯನ್ನು ಸಲ್ಲಿಸುತ್ತೆ. ಇವನು ಅದಕ್ಕಿಂತ ಮುಂಚೆ ಬೆಳಗಾವಿ ಹಿಂಡಲ್ಗಾ ಜೈಲಲ್ಲಿ ವಿನಯ್ ಕುಲಕರ್ಣಿ ಅಂಡ್ ಹಿಸ್ ಫಾಲೋವರ್ಸ್ ಯಾರಿದ್ದಾರೆ, ಬೆಳಗಾವಿ ಹಿಂಡಲ್ಗಾ ಜೈಲಲ್ಲಿ 9 ತಿಂಗಳ ಕಾಲ ಅವರು ರೊಟ್ಟಿ ಮುರಿದಿರ್ತಾರೆ. ಆದರೆ ಪ್ರಕರಣ ಅಲ್ಲಿಗೆ ನಿಂತ್ಕೊಳ್ಳೋದಿಲ್ಲ, ಆಲ್ಮೋಸ್ಟ್ ಇನ್ನೇನು ಮುಚ್ಚೋಯ್ತು ಅನ್ನೋ ತರಕ್ಕೆ ಬರುತ್ತೆ. ಇವನು ದೋಷಿಯೇ ಅಲ್ಲ ಅನ್ನೋ ತರಕ್ಕೆ ಒಂದು ಹಂತಕ್ಕೆ ಚರ್ಚೆಗಳಾಗೋದಕ್ಕೆ ಶುರುವಾಗುತ್ತೆ. ಕಾನೂನಲ್ಲೂ ಕೂಡ ಅದೇ ಹಂತಕ್ಕೆ ತೀರ್ಪುಗಳು ಬರೋದಕ್ಕೆ ಶುರುವಾಗುತ್ತೆ. ಬಟ್ ವೆನ್ CBI ಎಂಟರ್ಡ್, ಹಿಸ್ ಫೇಸ್ ವಾಸ್ ಅನ್ಮಾಸ್ಕ್ಡ್. ಅವನ ಮುಖವಾಡ ಏನಿದೆ ಆ ಮುಖವಾಡ ಅನ್ನೋದು ಕಳಚಿ ಬೀಳುತ್ತೆ. ಇವತ್ತು ಈ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ ಆಗಿದೆ. ಅವನು ತನ್ನ ಶಾಸಕತ್ವವನ್ನ ಕಳೆದುಕೊಂಡಿದ್ದಾನೆ. ಇದು ಯಾವ ಅಡಿಯಲ್ಲಿ? ಲಾಸ್ಟ್ 2-3 ವಿಚಾರಗಳನ್ನ ನಿಮ್ಗೆ ಹೇಳ್ಬಿಡ್ತೇನೆ ನೋಡಿ. ಈಗಾಗಲೇ ಅವನು ಜೈಲು ಶಿಕ್ಷೆಯನ್ನ ಅನುಭವಿಸಿದ್ದ. ಈಗ ನಾವು ಪ್ರಜಾಪ್ರತಿನಿಧಿ ಕಾಯ್ದೆ, ರೆಪ್ರೆಸೆಂಟೇಟಿವ್ ಆಫ್ ಪೀಪಲ್ಸ್ ಆಕ್ಟ್ ಅಥವಾ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್ ಸೆಕ್ಷನ್ 8 ಕ್ಲಾಸ್ 3 ಇದನ್ನು ಗಮನಿಸಬೇಕಾಗತ್ತೆ. ಸೆಕ್ಷನ್ 8 ಮತ್ತು ಕ್ಲಾಸ್ 3 ಏನು ಬರೆದಿದ್ದಾರೆ ಅಂತಂದ್ರೆ, ಯಾವ ಜನಪ್ರತಿನಿಧಿ 2 ವರ್ಷ ಅಥವಾ 2 ವರ್ಷಕ್ಕಿಂತ ಮೇಲ್ಪಟ್ಟು ಕ್ರಿಮಿನಲ್ ಪ್ರಕರಣದಲ್ಲಿ ಅಪರಾಧಿ ಅಂತ ಸಾಬೀತಾಗ್ತಾನೆ, ಅವನು ತನ್ನ ಶಾಸಕತ್ವವನ್ನು ಕಳೆದುಕೊಳ್ಳುವುದು ಮಾತ್ರವಲ್ಲದೆ 6 ವರ್ಷಗಳ ಕಾಲ ಅವನು ಯಾವ ಕಾರಣಕ್ಕೂ ಚುನಾವಣೆಗೆ ಸ್ಪರ್ಧೆ ಮಾಡುವ ಹಾಗಿಲ್ಲ ಅಂತ ಸೆಕ್ಷನ್ 8 ಕ್ಲಾಸ್ 3 ಆಫ್ RP ಆಕ್ಟ್ 1951 ಇದರಲ್ಲಿ ಸ್ಪಷ್ಟವಾಗಿ ಬರೆಯಲಾಗಿದೆ. ಇವನು ಅದಕ್ಕೆ ಈಗ ಒಳಪಡಬೇಕಾಗತ್ತೆ. ಶಾಸಕತ್ವ ಸ್ಥಾನವನ್ನು ಕಳ್ಕೊಂಡ ಸರಿ, ಆಮೇಲೆ ನಿನ್ನೆ ಏನೋ ಮಾತಾಡ್ತಾ ಇದ್ರಂತೆ ಸುಮಾರು ಜನ, ಬೇರೆಯವ್ರು ಬಹಳ ಜನ ಮಾತಾಡ್ತಾ ಇದ್ರಂತೆ, ಅಲ್ಲ ಸ್ವಾಮಿ ಕೊಲೆ ಮಾಡಿ ಸುಮಾರು ಜನಕ್ಕೆ ಚಿಕ್ಕ ಮಕ್ಕಳಿದಾವೆ, ಅವರಿಗೆ ಹೆಣ್ತೀರಿದ್ದಾರೆ, ಹಂಗಿದ್ದಾರೆ ಹಿಂಗಿದ್ದಾರೆ, ಜೀವಾವಧಿ ಕೊಡಬೇಡಿ, 2 ವರ್ಷ ಕೊಡಿ, 1 ವರ್ಷ ಕೊಡಿ. ಯಾಕೆ ಕೊಲೆ ಆದಂಥ ಯೋಗೇಶ್ ಗೌಡನಿಗೆ ಕುಟುಂಬ ಇರಲಿಲ್ವಾ, ಅಮ್ಮ ಇರಲಿಲ್ವಾ, ಅಪ್ಪ ಇರಲಿಲ್ವಾ, ತಂಗಿ ಇರಲಿಲ್ವಾ, ತಮ್ಮ ಇರಲಿಲ್ವಾ, ಅಣ್ಣ ಇರಲಿಲ್ವಾ, ಅಥವಾ ಮಡದಿ ಇರಲಿಲ್ವಾ, ಅವನಿಗೆ ಭವಿಷ್ಯದ ಬಗ್ಗೆ ಕನಸುಗಳಿರ್ಲಿಲ್ವಾ, ಅವನಿಗೆ ಆಲೋಚನೆ ಇರಲಿಲ್ವಾ, ತಾನು ತನ್ನ ಬದುಕನ್ನು ಕಟ್ಕೊಳ್ಬೇಕು ಅಂತ ಅವನಿಗಿರ್ಲಿಲ್ವಾ ಅವನಿಗೆ? ಸೊ ಇವರೆಲ್ಲರೂ ಕೂಡ ಹೋಗಿ ಕಣ್ಣೀರು ಸುರಿಸ್ತಾರೆ. ಆದರೆ ನ್ಯಾಯಮೂರ್ತಿ ಗಜಾನನ್ ಭಟ್ ಅವರ ನೇತೃತ್ವದ ಪೀಠ ಸ್ಪಷ್ಟವಾದಂಥ ತೀರ್ಪನ್ನು ಇವತ್ತು ಕೊಟ್ಟಿದೆ. ಅಂಡ್ ಐ ವುಡ್ ಸೇ ಇಟ್ ಈಸ್ ಎ ಮ್ಯಾಸಿವ್ ವಿನ್, ಇಟ್ ಈಸ್ ಎ ಬಿಗ್ ವಿನ್, ಇಟ್ ಈಸ್ ಎ ಹ್ಯೂಜ್ ವಿನ್ ಫಾರ್ ದಿ ಡೆಮೋಕ್ರೆಟಿಕ್ ಸೆಟಪ್ ಆಫ್ ಇಂಡಿಯಾ. ಗಾಯತ್ರಿ. ಸರ್ ಹಾಗೆ ನೋಡ್ತಾ ಹೋದಾಗ ತಾನೊಬ್ಬ ಪ್ರಭಾವಿ ವ್ಯಕ್ತಿ, ನನ್ನನ್ನ ಯಾರು ಕೂಡ ನನ್ನ ತಪ್ಪಿತಸ್ಥ ಅಂತ ಮಾಡೋಕ್ಕಾಗೋದಿಲ್ಲ. ಪ್ರಭಾವಿ ವ್ಯಕ್ತಿ ಅಂತ ಅನ್ಕೊಂಡಿರೋರು ಇನ್ನು ಮುಂದೆ ಯಾರಾದ್ರೂ ಈ ರೀತಿಯಾದಂತಹ ತಪ್ಪುಗಳನ್ನ ನಾನು ಆರಾಮಾಗಿ ಕಾನೂನನ್ನ ಬ್ರೇಕ್ ಮಾಡ್ಬೋದು, ನನ್ನನ್ನು ಕಾಪಾಡುತ್ತೆ ಬಿಡು, ನನ್ನ ಸುತ್ತಮುತ್ತ ಇರೋ ಜನ ನನ್ನ ಕಾಪಾಡುತ್ತೆ ಅಂತ ಏನಾದ್ರೂ ಈ ರೀತಿ ತಪ್ಪು ಮಾಡುವಂತ ಮನಸ್ಥಿತಿಗಳನ್ನ ಇಟ್ಕೊಂಡಿರೋರ್ಗೆ ಇದು ಒಂದ್ ರೀತಿಯಾಗಿ ಎಚ್ಚರಿಕೆಯ ಗಂಟೆ ಆಗುತ್ತೆ ಅಲ್ವಾ ಸರ್? ಎಚ್ಚರಿಕೆಯ ಗಂಟೆ ಅಂತ ನಾವು ಖಂಡಿತವಾಗ್ಲೂ ಕೂಡ ಭಾವಿಸ್ಬೋದು. ಆದರೆ ಮೊನ್ನೆ ನಡೆದಂಥ ಒಂದು ಪ್ರಕರಣ ನಿಮ್ಗೆ ಹೇಳ್ತೀನಿ. ಭಾರತದ ಒಂದು ರಾಜ್ಯದಲ್ಲಿ BJPಗೆ ಸಂಬಂಧಪಟ್ಟಂಥ ಒಬ್ಬ ಮನುಷ್ಯನ ಮೇಲೆ 7 ಕೊಲೆ ಅಟೆಂಪ್ಟ್ ಪ್ರಕರಣಗಳಿದ್ದಾವೆ. ಆದರೆ ಆತನನ್ನ ಇವತ್ತು ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಅಂತ ಬಿಂಬಿಸಲಾಗ್ತಾ ಇದೆ. ಇದು ಕೂಡ ಈ ದುರಂತ, ಪ್ರಜಾಪ್ರಭುತ್ವದ ಡೆಮೊಕ್ರೆಟಿಕ್ ವ್ಯವಸ್ಥೆಯ ದುರಂತಗಳಲ್ಲಿ ಇದು ಕೂಡ ಒಂದು. ಆದರೆ ನಾವು ಅದೆಲ್ಲವನ್ನೂ ಗಮನಿಸಿದಾಗ, ಅಟ್ ದಿ ಔಟ್ಸೆಟ್ ನಾವು ಅದನ್ನು ಗಮನಿಸಿದಾಗ, ಅಟ್ಲೀಸ್ಟ್ ಈ ಥರದ ರೇರೆಸ್ಟ್ ಆಫ್ ದಿ ರೇರ್ ಕೇಸಸ್ನಲ್ಲಾದರೂ ಕೂಡ ನ್ಯಾಯ ಅನ್ನೋದು ಕಣ್ಣಿಗೆ ಪಟ್ಟಿ ಕಟ್ಕೊಂಡಿಲ್ಲ. ಆ ಕಣ್ಣಿಗೆ ಪಟ್ಟಿ ಕಟ್ಕೊಂಡಿರೋದು ಅಸಮತೋಲನ ಅಥವಾ ಅನ್ಯಾಯದ ಸಂಕೇತವಲ್ಲ, ಅದು ನ್ಯಾಯದ ಸಂಕೇತವೇ ಅಂತನ್ನೋದು ಒಂದು ಹಂತಕ್ಕಾದರೂ ಪ್ರೂವ್ ಆಯ್ತಲ್ಲ ಅಂತ ನಾವು ಒಂದು ಸ್ವಲ್ಪ ನೆಮ್ಮದಿ ಪಡ್ಕೊಳ್ಬೇಕಾಗತ್ತೆ. ಆದರೆ ನೀವು ಹೇಳ್ತಾ ಇದ್ದಂಗೆ ಇದು ಎಚ್ಚರಿಕೆಯ ಕರೆಗಂಟೆ ಆಗಬಹುದು ನಿಜ. ಆದರೆ ಇವತ್ತು ನಮ್ಮ ರಾಜ್ಯ ರಾಜಕೀಯ ತೆಗೆದುಕೊಳ್ಳಿ ಗಾಯತ್ರಿ, ಅಥವಾ ನಮ್ಮ ಭಾರತದ ರಾಜಕೀಯ ತೆಗೆದುಕೊಳ್ಳಿ. ಭಾರತದ ರಾಜಕೀಯದಲ್ಲಿ ಮತ್ತು ರಾಜ್ಯದ ರಾಜಕೀಯದಲ್ಲಿ ನಾವು ಉದಾಹರಣೆ ತೆಗೆದುಕೊಳ್ತಾ ಹೋದರೆ ನಿಯರ್ಲಿ 53% ಆಫ್ ಸೋ ಕಾಲ್ಡ್ MPs, ನಿಯರ್ಲಿ 30 to 35% ಆಫ್ ಸೋ ಕಾಲ್ಡ್ ಲೆಜಿಸ್ಲೇಟರ್ಸ್ ಅಂತ ಏನು ಕರಿತೀವಿ, ಅವರೆಲ್ಲರ ಮೇಲೂ ಕೂಡ ಒಂದಲ್ಲ ಒಂದು ರೀತಿಯ ಕ್ರಿಮಿನಲ್ ಪ್ರಕರಣಗಳಿದ್ದಾವೆ. ಅವನು ಕ್ರಿಮಿನಲ್ ಅಲ್ಲ ಅಂತಂದ್ರೆ ಅವನು ರಾಜಕೀಯಕ್ಕೆ ಬರೋಕ್ಕೆ ನಾಲಾಯಕ್ಕು ಅನ್ನೋ ಥರದಲ್ಲಿ ಜನ ಇವತ್ತು ಮಾತಾಡ್ಕೊಳ್ತಾರೆ. ಸೊ ಹಾಗಾಗಿ ಇದು ನೀವು ಹೇಳ್ದಂಗೆ ಒಂದು ಹಂತದ ಎಚ್ಚರಿಕೆಯ ಗಂಟೆ ಅನ್ನೋದ್ರಲ್ಲಿ ಅನುಮಾನ ಇಲ್ಲ. ಈ ಪ್ರಕರಣ ಕೂಡ ಬಿದ್ದು ಹೋಗ್ತಾ ಇತ್ತು. ಒಂದು ವೇಳೆ ಇದು CBI ಹಂತಕ್ಕೆ ಹೋಗಿರ್ಲಿಲ್ಲ ಅಂತ ಅಂದಿದ್ದಿದ್ರೆ ಇದು ಕೂಡ ಒಂದು ಹಂತಕ್ಕೆ ಬಿದ್ದು ಹೋಗ್ತಾ ಇತ್ತು. ಬಟ್ ಒಂದೇ ಒಂದು ಹಂತಕ್ಕೆ ನಾವಿಲ್ಲಿ ಸ್ವಲ್ಪ ಸಮಾಧಾನ ಪಡ್ಕೊಳ್ಬೇಕಾಗಿರೋದೇನು ಅಂತಂದ್ರೆ, ಎಲ್ಲಾ ಪ್ರಕರಣಗಳು CBIಗೆ ಹೋಗ್ಬಿಡಲ್ಲ, ಅಥವಾ CBIಗೆ ಹೋದಂತ ಎಲ್ಲಾ ಪ್ರಕರಣಗಳಲ್ಲೂ ನ್ಯಾಯ ಸಿಕ್ಬಿಡುತ್ತೆ ಅಂತೇನಿಲ್ಲ. CBI ಇಸ್ ಆಫ್ ಕೋರ್ಸ್ ಎ ವೆರಿ 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 ವೆರಿ
ಒಂಥರ ಏನಂತ ಕರಿತೀವಿ ನಾವು ಉನ್ನತ ಮಟ್ಟದ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಅನ್ನೋದರಲ್ಲಿ ಅನುಮಾನ ಇಲ್ಲ. ಆದರೆ CBI ಕೂಡ ಹಲವು ಪ್ರಕರಣಗಳನ್ನು ಭೇದಿಸುವಲ್ಲಿ ಅನೇಕ ಸಂದರ್ಭಗಳಲ್ಲಿ ಫೇಲ್ಯೂರ್ ಆಗಿದೆ. ನಾವು ಕೂಡ ಅದನ್ನು ಗಮನಿಸಬೇಕಾಗತ್ತೆ. ಬಟ್ ಎಸ್, ಇಟ್ ಈಸ್ ನಾಟ್ ಎ ಕಂಪ್ಲೀಟ್ ರಿಸ್ಪೈಟ್. ನಾವು ಏನು ಸಿಕ್ಕಾಪಟ್ಟೆ ಹೌದಪ್ಪ ನಮಗೆ ನಂಬಿಕೆ ಬಂದ್ಬಿಡ್ತು ಎಸ್ ಖಮಾನ್ ಅಂತ ಹೇಳುವಂಥ ಪ್ರಕರಣ ಅಲ್ಲ. ಆದರೆ ಒಂದೇ ಒಂದು ಹಂತಕ್ಕೆ ಹೌದು ಸ್ವಲ್ಪ ನಿಮ್ಮ ನಡೆ ನುಡಿ ಆಚಾರ ವಿಚಾರ ಒಂದು ಸ್ವಲ್ಪ ಗಮನಿಸ್ರೋ ಸೋಕಾಲ್ಡ್ MLAಗಳ ಸೋಕಾಲ್ಡ್ MP ಗಳ ಅಂತ ಹೇಳೋದು ಈ ಪ್ರಕರಣದಲ್ಲಿ ಸ್ಪಷ್ಟವಾಗಿದೆ. ಬಟ್ ಈ ಪ್ರಕರಣದಲ್ಲಂತೂ ಕೂಡ ಇವನ್ ಯಾವನಿದಾನೇನೋ ಕುಲಕರ್ಣಿ, ವಿನಯ್ ಕುಲಕರ್ಣಿ ಏನೋ ಕಿಲ್ಲರ್ ಕುಲಕರ್ಣಿ, ಕಳ್ಳ ಕುಲಕರ್ಣಿ, ಯಾವನೇನೋ ಇದನ್ನಲ್ಲ ಅವನ ಹೆಸರು ವಿನಯ ಅಂತನೋ, ಇವನಿಗೆ ಸ್ಪಷ್ಟವಾಗಿ ಕೂಡ ಇಲ್ಲಿ ಶಿಕ್ಷೆ ಆಗಿರೋದು ಸ್ಪಷ್ಟ. ಇನ್ನು ಯಾವ ಮೇಲ್ಮನವಿಗಳಿಗೆ ಇಲ್ಲಿ ಅವಕಾಶಗಳು ಅವನಿಗೆ ಸಿಗೋ ಯಾವ ಸಾಧ್ಯತೆಗಳು ಕೂಡ ನನಗೆ ಇಲ್ಲಿ ಕಾಣಿಸ್ತಾ ಇಲ್ಲ. ಐ ಹೋಪ್ justice will prevail in the near future too, Gayatri. True, sir. Thank you so much, sir.